ವಿಷ ನಮ್ಮೊಳಗೆ ಇದೆ. ಒಳ್ಳೆಯದು ಕೆಟ್ಟದ್ದು ಎರಡೂ ನಮ್ಮಲ್ಲೇ ಇದೆ. ನಾವು ಅಂದುಕೊಂಡಂತೆ ಜೀವನ ಅನ್ನೋದಕ್ಕೆ ಒಂದು ಪುಟ್ಟ ಕಥೆಯನ್ನು ಹೇಳ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ. ಈ ಕತೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತೆ, ನಿಮ್ಮ ಯೋಚನಾ ದಿಕ್ಕನ್ನು ಬದಲಾಯಿಸುತ್ತೆ ಅಂತಲೇ ಹೇಳ್ಬೋದು. ಒಮ್ಮೆ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾದಲ್ಲಿ ಒಬ್ಬ ಕೈದಿಗೆ ಮರಣದಂಡನೆಯನ್ನು ವಿಧಿಸ್ತಾರೆ. ಕೆಲವು ವಿಜ್ಞಾನಿಗಳು ಈ ಕೈದಿಯ ಮೇಲೆ ಕೆಲವು ಪ್ರಯೋಗಗಳನ್ನು ಮಾಡಬೇಕು ಅಂತ ಸೂಚನೆಯನ್ನು ಕೊಡ್ತಾರೆ. ಏನಪ್ಪ ಪ್ರಯೋಗ ಅಂದರೆ, ಕೈದಿಗೆ ನೇಣು ಹಾಕುವ ಬದಲು ಅವನಿಗೆ ವಿಷದ ಹಾವಿನಿಂದ ಕಚ್ಚಿಸಬೇಕು ಅನ್ನೋದು. ನಂತರ ಒಂದು ದೊಡ್ಡ ವಿಷಪೂರಿತ ಹಾವನ್ನು ತಗೊಂಡು ಬರ್ತಾರೆ, ಕೈದಿಯ ಮುಂದೆ ಇಡ್ತಾರೆ, ಕೈದಿಗೆ ವಿಷಯವನ್ನು ತಿಳಿಸ್ತಾರೆ. ನಿನಗೆ ಮರಣದಂಡನೆಯಲ್ಲಿ ನೇಣು ಹಾಕ್ತಿಲ್ಲ, ಬದಲು ವಿಷದ ಹಾವಿನಿಂದ ಕಚ್ಚಿಸ್ತೀವಿ ಅಂತ. ನಂತರ ಕೈದಿಯ ಕಣ್ಣುಗಳನ್ನು ಬಟ್ಟೆಯಿಂದ ಕಟ್ತಾರೆ, ಅವನ ಕೈಗಳನ್ನು ಕುರ್ಚಿಗೆ ಕಟ್ತಾರೆ. ಆದರೆ ಹಾವಿನಿಂದ ಅವನಿಗೆ ಕಚ್ಚಿಸೋದಿಲ್ಲ. ಪಿನ್ನಿನಿಂದ ಅವನ ಕುತ್ತಿಗೆಯ ಭಾಗವನ್ನು ಚುಚ್ಚುತ್ತಾರೆ. ಹಾವು ಕಚ್ಚಿದೆ ಎಂದು ಭಾವಿಸಿದ ಕೈದಿ 2 ಸೆಕೆಂಡಲ್ಲಿ ಸತ್ತು ಹೋಗ್ತಾನೆ. ವಿಷದ ಹಾವಿಂದ ಕಚ್ಚಿಲ್ಲ, ಆದರೂ ಕೈದಿ ಸತ್ತು ಹೋದ. ನಂತರ ಆ ಕೈದಿಯ ಒಂದು ಶವವನ್ನು ಮರಣೋತ್ತರ ಪರೀಕ್ಷೆಗೆ ಕಳಿಸ್ತಾರೆ. ಆಗ ಕಂಡುಬಂದಂಥ ವಿಷಯ ಕೈದಿಯ ದೇಹದಲ್ಲಿ ಹಾವಿನ ವಿಷ ಇತ್ತು ಎಂಬುದು. ಕೈದಿಗೆ ಹಾವಿನಿಂದ ಕಚ್ಚಿಸೇ ಇಲ್ಲ, ಆದರೂ ವಿಷದಿಂದ ಅವನು ಸಾವನ್ನಪ್ಪಿದ್ದಾನೆ. ಹೇಗೆ? ಇದಕ್ಕೆ ಸಿಕ್ಕ ಉತ್ತರ ಮಾನಸಿಕ ಆಘಾತ. ಹೌದು, ಈ ವಿಷವನ್ನು ಅವನ ದೇಹವೇ ಉತ್ಪಾದಿಸಿದೆ. ಹಾವು ತನಗೆ ಕಚ್ಚಿತು ಎನ್ನುವ ಆಘಾತದಿಂದ ಅವನ ದೇಹದಲ್ಲಿ ವಿಷ ಉತ್ಪತ್ತಿಯಾಗಿ ಅವನು ಸಾವನ್ನು ಅಪ್ಪಿದ್ದಾನೆ. ಹೌದು, ಆದ್ದರಿಂದ ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ಧನಾತ್ಮಕ ಅಥವಾ ಋಣಾತ್ಮಕ ಶಕ್ತಿಯನ್ನು ಉತ್ಪಾದಿಸುತ್ತದೆ ಮತ್ತು ಅದಕ್ಕೆ ಅನುಗುಣವಾಗಿ ನಮ್ಮ ದೇಹದಲ್ಲಿ ಹಾರ್ಮೋನುಗಳು ಕೂಡ ಉತ್ಪತ್ತಿಯಾಗುತ್ತೆ. 90% ನಮ್ಮ ಕಾಯಿಲೆಗಳಿಗೆ ಮೂಲ ಕಾರಣ ನಕಾರಾತ್ಮಕ ಯೋಚನೆ ಆಗಿರುತ್ತೆ. ನಕಾರಾತ್ಮಕ ಯೋಚನೆಯಿಂದ ಉಂಟಾದ ಶಕ್ತಿ ನಮ್ಮ ದೇಹದಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡುತ್ತೆ. ಹಾಗಾಗಿ ಯಾವಾಗಲೂ ನಾವು ಸಕಾರಾತ್ಮಕವಾಗಿ ಯೋಚಿಸಬೇಕು. ನಾವು ಏನನ್ನು ಯೋಚಿಸುತ್ತೀವೋ ಅದೇ ರೀತಿ ನಮ್ಮ ಜೀವನ ನಡೆಯುತ್ತೆ. ಅದೇ ರೀತಿಯ ಬದಲಾವಣೆಗಳು ನಮ್ಮ ದೇಹದಲ್ಲೇ ಆಗ್ತಿರುತ್ತೆ. ಹಾಗಾಗಿ ನಮ್ಮ ಯೋಚನೆ ಯಾವಾಗಲೂ ಸಕಾರಾತ್ಮಕವಾಗಿದ್ದರೆ ನಮ್ಮ ಆರೋಗ್ಯ ಮತ್ತು ನಮ್ಮ ಜೀವನ ಎರಡೂ ಕೂಡ ಒಳ್ಳೆಯ ರೀತಿಯಿಂದ ಇರುತ್ತೆ. ಇನ್ನು ಮುಂದೆ ಯಾವಾಗಲೂ ಸಕಾರಾತ್ಮಕವಾಗಿ ಅಂದರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.